ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಶ್ರೀರಾಮ ಭಕ್ತರೇ, ಶ್ರೀರಾಮರನ್ನು ಚಿಂತನೆ ಮಾಡತಕ್ಕವರೇ, ಶ್ರೀರಾಮರದು ಆದರ್ಶ ರಾಜ್ಯ ಅಂತ ಹೇಳಿ ಅದರ ಕಲ್ಪನೆಯಲ್ಲಿ ಅದರ ಅಪೇಕ್ಷೆಯನ್ನು ಹೊಂದಿ ಈ ಭಾರತ ದೇಶದ ಕನಸನ್ನು ಕಾಣ್ತಾ ಇರತಕ್ಕಂಥವರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಮುನಿತ್ರಯರು ಹೇಗೆ ಶ್ರೀರಾಮರನ್ನು ಆರಾಧಿಸಿದರು ಅನ್ನುವುದನ್ನು ಕುರಿತು ಒಂದಷ್ಟು ಮಾತನಾಡಿದೆವು. ಕೊನೆಯಲ್ಲಿ ಸ್ವಲ್ಪ ಬೇಗ ಹೋಗಿದ್ದರಿಂದ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡೋಣ ಅಂತ ಅನ್ನಿಸ್ತಾ ಇದೆ. ಭಗವತ್ಪಾದರದಾದ ಮೇಲೆ ಶ್ರೀ ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಬಂದವರು. ಅವರು ಬ್ರಹ್ಮಸೂತ್ರಗಳಿಗೆ ಶ್ರೀಭಾಷ್ಯ ಅನ್ನುವುದನ್ನು ಬರೀತಾರೆ. ಆ ಶ್ರೀಭಾಷ್ಯದ ಪ್ರಾರಂಭದ ಮಂಗಳಾಶಾಸನದ ಪದ್ಯದಲ್ಲಿ ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತೌ ರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ ಪರಸ್ಮಿನ್ ಶೇಮುಷೀ ಭಕ್ತಿರೂಪಾ ಅನ್ನುವ ಮಂಗಲ ಶ್ಲೋಕವನ್ನು ಬರೀತಾರೆ. ಆ ಮಂಗಲ ಶ್ಲೋಕದಲ್ಲಿ ಎರಡನೇ ಸಾಲು ವಿನತ ವಿವಿಧ ಭೂತ ವ್ರಾತ ರಕ್ಷೈಕ ದೀಕ್ಷೆ. ವಿನತ ಅಂದರೆ ತನ್ನನ್ನು ಸಮರ್ಪಿಸಿಕೊಂಡಿರತಕ್ಕ, ಪ್ರಪತ್ತಿಯನ್ನು ಮಾಡತಕ್ಕ, ಶರಣಾಗತಿಯನ್ನು ಹೇಳತಕ್ಕಂಥ ವಿವಿಧ ಭೂತವ್ರಾತ, ಬರೀ ಮನುಷ್ಯರಲ್ಲ, ಭೂತವ್ರಾತಗಳು ಅಂತ. ವ್ರಾತ ಅಂದರೆ ಗುಂಪು ಅಂತ, ಭೂತಗಳು ಅಂದರೆ ಜೀವಿಗಳು ಅಂತ. ಪಶುಪಕ್ಷಿ ಪ್ರಾಣಿಗಳಾದರೂ ಯಾವುದಾದ್ರೂ ಆಗಬಹುದು. ಅಯ್ಯ ದೈವ, ನಾನು ನಿನಗೆ ಶರಣಾಗತನಾಗಿದ್ದೇನೆ ಅಂತ ಭಕ್ತಿಯನ್ನು ಮಾಡಿಬಿಟ್ಟರೆ ರಕ್ಷೈಕ ದೀಕ್ಷೆ, ಅವುಗಳನ್ನು ರಕ್ಷಣೆ ಮಾಡುತ್ತೇನೆ ಅನ್ನುವ ದೀಕ್ಷೆಯನ್ನು ಹೊಂದಿರತಕ್ಕಂಥ ಶ್ರೀನಿವಾಸ ಅನ್ನುವುದು ಆ ಮಂಗಳ ಪದ್ಯದ ಅಪೇಕ್ಷೆ. ಅಂದರೆ ಯಾರು ಶರಣಾಗತಿ ಮಾಡುತ್ತಾರೋ, ಯಾರು ಪ್ರಪತ್ತಿ ಮಾಡುತ್ತಾರೋ ಅವರನ್ನು ನಾನು ರಕ್ಷಿಸುತ್ತೇನೆ. ಅದನ್ನು ವಿವರಿಸಬೇಕಾಗಿದ್ದರೆ ಆ ವಿವರಣೆಯಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳತಕ್ಕಂಥದ್ದು ಶ್ರೀಮದ್ ರಾಮಾಯಣದ ಸನ್ನಿವೇಶವನ್ನು ಅಂತ ನಾನು ಹೇಳ್ತಾ ಇದ್ದೆ. ಅಣ್ಣನನ್ನು ತೊರೆದು ಅಣ್ಣನ ಅಧರ್ಮ ಮಾರ್ಗವನ್ನು ವಿರೋಧಿಸಿ ಪರಸ್ತ್ರೀಯನ್ನು ಅಪಹಾರ ಮಾಡಿ ತಂದಿರತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅದನ್ನು ಖಂಡಿಸಿದ ವಿಭೀಷಣನನ್ನು ತಲೆ ತೆಗೆದು ಬಿಡ್ತೀನಿ, ಏನೋ ತಮ್ಮ ಅಂತ ಬಿಟ್ಟಿದ್ದೇನಷ್ಟೇ ಅಂತ ರಾವಣ ಗರ್ಜನೆ ಮಾಡಿದಾಗ ಆತನ ಆಸ್ಥಾನವನ್ನು ತ್ಯಜಿಸಿ ಸಭಾತ್ಯಾಗ ಮಾಡಿ ಅಲ್ಲಿಂದ ನೇರವಾಗಿ ತನ್ನ 4 ಮಂತ್ರಿಗಳನ್ನು ಕರೆಕೊಂಡು ವಿಭೀಷಣ ಶ್ರೀರಾಮರು ಬೀಡು ಬಿಟ್ಟಿರತಕ್ಕಂಥ ಸಮುದ್ರದ ದಂಡೆಯ ಹತ್ತಿರಕ್ಕೆ ಬರ್ತಾರೆ. ಬಂದು ಅಲ್ಲಿಂದ ಕೂಗಿ ಹೇಳ್ತಾನೆ ಆತ, ಶ್ರೀರಾಮರೇ, ನಿಮ್ಮನ್ನು ಆಧರಿಸಿ ಬಂದಿದ್ದೇನೆ, ನೀವು ಧರ್ಮಪಕ್ಷಪಾತಿಗಳು ಅಂತ ಹೇಳಿ ಬಂದಿದ್ದೇನೆ, ಬಲಾಢ್ಯನಾಗಿರತಕ್ಕಂಥ ನಮ್ಮ ಅಣ್ಣನನ್ನು ಬಿಟ್ಟು ಬಂದಿದ್ದೇನೆ, ನೀವು ನನಗೆ ರಕ್ಷಣೆಯನ್ನು ಕೊಡಿ ಅಂತ. ಶ್ರೀರಾಮರು ತಕ್ಷಣ ಅವರ ತೀರ್ಮಾನವನ್ನು ಹೇಳಲ್ಲ ಅಥವಾ ಅಭಿಪ್ರಾಯವನ್ನು ಮಂಡನೆ ಮಾಡಲಿಕ್ಕೆ ಹೋಗಲ್ಲ. ಸುತ್ತಮುತ್ತಲೂ ಎಲ್ಲ ಇರ್ತಾರೆ, ಸುಗ್ರೀವ, ನೀಲ, ಅಂಗದ, ಬೇಕಾದಷ್ಟು ಮಂದಿ ಕಪಿ ಪ್ರಮುಖರೆಲ್ಲ ಇರ್ತಾರೆ. ಶ್ರೀರಾಮರು ಅವರನ್ನು ಕೇಳ್ತಾರೆ, ಶತ್ರು ಸೈನ್ಯದಿಂದ ರಾವಣನ ತಮ್ಮನೇ ಬಂದಿದ್ದಾನೆ, ಈಗ
ಆತನನ್ನು ಸೇರಿಸಿಕೊಳ್ಳುವುದೋ ಅಥವಾ ಬೇಡವೋ? ಒಬ್ಬೊಬ್ಬರು ಒಂದೊಂದು ಉತ್ತರ ಹೇಳ್ತಾರೆ. ಶತ್ರುವನ್ನು ಹೇಗೆ ನಂಬ್ತೀರಿ? ಯಾವ ಸಂದರ್ಭದಲ್ಲಿ ಅಣ್ಣನಿಗೆ ಸಹಾಯ ಮಾಡಬೇಕಾಯಿತೋ ಅದೇ ಸಂದರ್ಭದಲ್ಲಿ ಅಣ್ಣನಿಗೆ ಸಹಾಯ ಮಾಡದೇ ವಿರೋಧಿಗಳ ಪಡೆಯ ಹತ್ತಿರಕ್ಕೆ ಬಂದುಬಿಟ್ಟಿದ್ದಾನಲ್ಲ, ಮುಂದೆ ನಮಗೀತ ಕೈ ಕೊಡಲ್ಲ ಅಂತ ಯಾವ ಖಾಚಿತ್ಯ? ಈ ರೀತಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ವಿಭೀಷಣನನ್ನು ಸೇರಿಸಿಕೊಳ್ಳುವುದು ಸರಿಯಲ್ಲ ಅಂತ ಹೇಳ್ತಾರೆ. ಆದರೆ ಹನುಮಂತ ಆತೊಬ್ಬನೇ ವಿಭೀಷಣನ ಆಸ್ಥಾನದಲ್ಲಿ ನೋಡಿದ್ದಾತ. ಆತ ಹೇಳ್ತಾನೆ, ವಿಭೀಷಣನನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ವಿಭೀಷಣ ಧರ್ಮಭೀರು. ನನ್ನನ್ನು ಸಾಯಿಸಲೇಬೇಕು ಅಂತ ರಾವಣ ತೀರ್ಮಾನ ಮಾಡಿದ್ದಾಗ ಮಧ್ಯಪ್ರವೇಶ ಮಾಡಿ ನನ್ನ ಪ್ರಾಣಕ್ಕೆ ಧಕ್ಕೆಯಾಗದಂತೆ ಎಚ್ಚರವನ್ನು ವಹಿಸಿದಾತ ವಿಭೀಷಣ. ಅಲ್ಲ, ರಾವಣ ಪ್ರಯತ್ನ ಪಟ್ಟಿದ್ರೆ ನನ್ನೇನೇನು ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ನನ್ನ ಪರವಾಗಿ ಮಾತಾಡಿದ್ದು ಕೇವಲ ವಿಭೀಷಣ. ಆದ್ದರಿಂದ ಶ್ರೀರಾಮರೇ, ವಿಭೀಷಣನನ್ನು ನೀವು ಸೇರಿಸಿಕೊಳ್ಳಬಹುದು. ಆಗ ಶ್ರೀರಾಮರು ಒಂದು ಮಾತು ಹೇಳ್ತಾರೆ. ಇದು ಬಹಳ ಪ್ರಧಾನವಾದದ್ದು, ಶ್ರೀಮದ್ ರಾಮಾಯಣದಲ್ಲಿ ತುಂಬ ಪ್ರಖ್ಯಾತವಾದದ್ದು. ಆ ಶ್ರೀರಾಮರ ಮಾತನ್ನು ಆಧರಿಸಿ ವಿನತ ವಿವಿಧಭೂತಪುರಾತ ರಕ್ಷೈಕ ದೀಕ್ಷೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಹೇಳ್ತಾರೆ ಶ್ರೀರಾಮಾನುಜಾಚಾರ್ಯರು. ಸಕೃದ್ಯೇವ ಪ್ರಪನ್ನಾಯ ತವ ಅಸ್ಮಿ ಇತಿ ಚ ಯಾಚತೆ 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 ಅಂದರೆ ಬೇಡಿಕೊಳ್ಳೋದು ಅಂತ. ನಿನ್ನ ಬಿಟ್ಟರೆ ನನಗೆ ಇನ್ಯಾರೋ ಗತಿನೇ ಇಲ್ಲ ಕಣಯ್ಯ. ನನಗೆ ನನ್ನಲ್ಲಿ ನಂಬಿಕೆ ಇಲ್ಲ. ನಾನು ಏನೋ ಪ್ರಯತ್ನಪಟ್ಟು ಸಾಧಿಸುತ್ತೇನೆ, ಸಂಪಾದಿಸುತ್ತೇನೆ, ನೇರ್ಪಡಿಸುತ್ತೇನೆ ಎನ್ನುವುದರೊಳಗೆ ನನಗೆ ನಂಬಿಕೆ ಇಲ್ಲ. ಆದ್ದರಿಂದ ತವ ಅಸ್ಮಿ, ನಾನು ನಿನ್ನವನು ಅಂತ ನೀನು ಒಪ್ಪಿಕೊಂಡು ನನಗೆ ರಕ್ಷಣೆಯನ್ನು ಕೊಡುವಂತ ಯಾರೇ ಕೇಳಿದರು ಸಕೃತ್ ಏವ ಪ್ರಪನ್ನಾಯ ತವ ಅಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ. ಯಾರೇ ನನ್ನಲ್ಲಿ ಶರಣಾಗತರಾದರೂ ಅಭಯಂ ಸರ್ವಭೂತೇಭ್ಯೋ, ಎಲ್ಲ ಜೀವಿಗಳಿಗೂ ಎಲ್ಲ ಭೂತಗಳಿಗೂ ನಾನು ಅಭಯವನ್ನು ಕೊಟ್ಟಿದ್ದೇನೆ ಅಂತ ಅಂದು ಶ್ರೀರಾಮರು ಹೇಳಿದರು. ಆದ್ದರಿಂದ ಪ್ರಪತ್ತಿಯನ್ನು ಮಾಡಿ ಮೋಕ್ಷಕ್ಕೆ ಹೋಗಬೇಕಾಗಿರತಕ್ಕಂಥವರು ಶ್ರೀರಾಮರ ಅಭಯವನ್ನು ಒಪ್ಪಿಕೊಳ್ಳಬೇಕು. ಶ್ರೀರಾಮರು ಅಭಯ ಪ್ರದಾನ ಮಾಡಿದ್ದಾರೆ. ಆದ್ದರಿಂದ ಪ್ರಪತ್ತಿಯನ್ನು ಮಾಡಿದವರಿಗೆ ಮೋಕ್ಷ ಅನ್ನುವುದು ಸಿಗುತ್ತದೆ. ಶ್ರೀಮದ್ ರಾಮಾಯಣದ ಕೊನೆಯಲ್ಲಿ ಶ್ರೀರಾಮರು ಸರಯೂ ನದಿಯಲ್ಲಿ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಶ್ರೀರಾಮರನ್ನು ಅನುಸರಿಸಿಕೊಂಡು ಆ ಅಯೋಧ್ಯಾವಾಸಿಗಳು ಬಂದಿದ್ದಾಗ ಶ್ರೀರಾಮರು ಅಲ್ಲಿ ಪ್ರತ್ಯಕ್ಷವಾಗಿದ್ದಂಥ ಚತುರ್ಮುಖ ಬ್ರಹ್ಮನನ್ನು ಕೇಳುತ್ತಾರೆ. ಏನಪ್ಪ, ನಾನೇನೋ ವೈಕುಂಠಕ್ಕೆ ಇವಾಗ ಹೋಗ್ತೀನಿ, ಆದರೆ ನನ್ನನ್ನು ಅನುಸರಿಸಿಕೊಂಡು ಇಷ್ಟೊಂದು ಮಂದಿ ಬಂದಿದ್ದಾರಲ್ಲ, ಇವರಿಗೆಲ್ಲ ಏನು ಮಾಡ್ತೀಯ? ಆಗ ಬ್ರಹ್ಮ ಹೇಳ್ತಾನೆ, ಸ್ವಾಮಿ, ನೀವು ಯಾರ್ಯಾರಿಗೆ ರಕ್ಷಣೆಯನ್ನು ಕೊಟ್ಟಿದ್ದೀರೋ ಅವರಿಗೆಲ್ಲ ನನ್ನ ಸತ್ಯಲೋಕದ ಹತ್ತಿರವೇ ಮತ್ತೊಂದು ಲೋಕವನ್ನು ಸೃಷ್ಟಿ ಮಾಡಿದ್ದೇನೆ. ಆ ಲೋಕದ ಹೆಸರು ಸಾಂತಾನಿಕ ಅನ್ನತಕ್ಕಂಥ ಲೋಕ. ಅದು ಸ್ವರ್ಗತುಲ್ಯವಾಗಿರತಕ್ಕಂಥದ್ದು, ಎಲ್ಲ ಅನುಕೂಲಗಳನ್ನು ಹೊಂದಿರತಕ್ಕಂಥದ್ದು. ಮೋಕ್ಷಾಪೇಕ್ಷಿಗಳಾಗಿ ಯಾರ್ಯಾರು ರಾಮರನ್ನು ಅನುಸರಿಸುತ್ತಾರೋ, ಯಾರು ಯಾರು ರಾಮಭಕ್ತರಾಗಿರುತ್ತಾರೋ ಅವರಿಗೆಲ್ಲ ಈ ಸಾಂತಾನಿಕ ಲೋಕದಲ್ಲಿ ಜಾಗ ಇರುತ್ತೆ. ಅದು ಕಾರಣ ಶ್ರೀ ರಾಮಾನುಜಾಚಾರ್ಯರು ಆ ರಾಮರ ವಾಕ್ಯವನ್ನು ತೆಗೆದುಕೊಂಡು ಪ್ರಪತ್ತಿಯನ್ನು ಮಾಡಬೇಕು, ಪ್ರಪತ್ತಿಯನ್ನು ಮಾಡಿದರೆ ರಾಮ ರಕ್ಷೆ ಇರುತ್ತದೆ ಅನ್ನತಕ್ಕಂಥದ್ದನ್ನು ಸಾರಿದರು ಅನ್ನುವುದು ಎರಡನೆಯ ಭಾಗ. ಇನ್ನು ಮೂರನೆಯದಾಗಿ ಶ್ರೀಮನ್ ಮಧ್ವಾಚಾರ್ಯರ ಬಗ್ಗೆ ಮಾತಾಡ್ತಾ ಇದ್ದೆ. ಹಿಂದಿನ ಸಂಚಿಕೆಯಲ್ಲಿ ಕಾಲ ಅಷ್ಟು ಇರಲಿಲ್ಲ ಅಂತ ಬೇಗ ಮುಗಿಸಿದೆ. ಈಗ ಅದರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ದ್ವೈತ ಸಿದ್ಧಾಂತ ಸ್ಥಾಪನಾಚಾರ್ಯರು ಶ್ರೀ ಮಧ್ವಾಚಾರ್ಯರು. ಅವರಿಗೆ 4 ಮಂದಿ ಶಿಷ್ಯರು: ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅಂತ.
ಈ ಸನ್ಮಾನ್ಯ ನರಹರಿ ತೀರ್ಥರ ಶ್ರೀ ನರಹರಿ ತೀರ್ಥರ ಪೂರ್ವನಾಮ ಶ್ಯಾಮಾಶಾಸ್ತ್ರಿಗಳು ಅಂತ. ಅವರು ಕಳಿಂಗ ದೇಶಕ್ಕೆ ಹೋದರು. ಬಿಹಾರ, ಇವತ್ತಿನ ಬಿಹಾರ, ಅಂದಿನ ಕಳಿಂಗ ಕ್ಷೇತ್ರ. ಅಲ್ಲಿನ ರಾಜನ ಆಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿ ಸೇರಿದರು. ಆ ರಾಜ ಭಾನು ಅಂತ, ಆತ ಬಹಳ ಒಳ್ಳೆಯ ರಾಜನಾಗಿದ್ದ. ಇವರ ಪ್ರಧಾನಮಂತ್ರಿತ್ವದ ಸಲಹೆಗಳಿಗೆ ಅನುಗುಣವಾಗಿ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದ. ಆ ರಾಜ ಮಹಾಯೋಧನಾಗಿ ಯುದ್ಧ ಮಾಡ್ತಾ ಇದ್ದಾಗ ಅವರಿಗೆ ಸಹಾಯ ಮಾಡ್ತಾ ಇದ್ದರು ಈ ಶ್ಯಾಮಾಶಾಸ್ತ್ರಿಗಳು. ಆ ನಂತರ ಅವರ ರಾಜ್ಯವನ್ನು ಬಿಟ್ಟು ಶ್ರೀಮನ್ ಮಧ್ವಾಚಾರ್ಯರ ಹತ್ತಿರಕ್ಕೆ ಹೋಗಿ ಅವರ ಶಿಷ್ಯರಾಗಿ ಸನ್ಯಾಸ ಸ್ವೀಕಾರ ಮಾಡಿ ಶ್ರೀ ನರಹರಿ ತೀರ್ಥರು ಅನ್ನುವ ಹೆಸರನ್ನು ತಗೊಂಡ ಮೇಲೆ ಈ ಕಳಿಂಗ ರಾಜ, ಅಂದರೆ ಈಗಾಗಲೇ ಹೇಳಿದಾಗೆ ಬಿಹಾರದ ರಾಜ ಅಂದಿಗೆ ಮೃತನಾದ. ಅವರಿಗೊಬ್ಬ ಮಗ ನರಸಿಂಹರಾಜ ಅಂತ. ಅವನಿನ್ನೂ ಬಾಲಕ. ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡುವಷ್ಟು ಶಕ್ತನಾಗಿರಲಿಲ್ಲ, ಇನ್ನು ಹುಡುಗ. ಆಗ ಶ್ರೀ ಮಧ್ವಾಚಾರ್ಯರ ಅಪ್ಪಣೆಯ ಮೇರೆಗೆ ಶ್ರೀ ನರಹರಿ ತೀರ್ಥರು ಸನ್ಯಾಸಿಯಾಗಿದ್ದರೂ ತಮ್ಮ ಸನ್ಯಾಸ ಧರ್ಮಕ್ಕೆ ಚ್ಯುತಿ ಬರದಂತೆ ಆ ಕಳಿಂಗ ರಾಜ್ಯಕ್ಕೆ ಬಂದು ಅಲ್ಲಿನ ಮಂತ್ರಿಗಳು ಹಾಗೂ ಪ್ರಜಾಪ್ರಮುಖರು, ಸೇನಾಧಿಪತಿಗಳ ಪ್ರಾರ್ಥನೆಯ ಮೇರೆಗೆ ಆ ರಾಜ್ಯಭಾರವನ್ನು ಮಾಡಿದರು. ಅದನ್ನು ನೇರ್ಪಡಿಸಿದರು, ಅದನ್ನು ರಕ್ಷಣೆ ಮಾಡಿದರು, ಮಾರ್ಗದರ್ಶನ ಮಾಡಿದರು. ಆಗಿನ ಕಾಲದ ಅವರ ಆಳ್ವಿಕೆಯ ಬಗೆಗಿನ ಹೆಗ್ಗಳಿಕೆಯ ಶಾಸನಗಳು ಬೇಕಷ್ಟು ಸಿಗುತ್ತೆ. ಅಂತೂ ಶ್ರೀ ನರಹರಿ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸಿಗಳಾಗಿದ್ದರೂ ರಾಜಕೀಯ ಮುತ್ಸದ್ದಿಯಾಗಿ ಸನ್ಯಾಸ ಧರ್ಮಕ್ಕೆ ಲೋಪ ಬರದಂತೆ ಆ ಕಳಿಂಗ ರಾಜ್ಯವನ್ನು ನೋಡಿಕೊಂಡರು. ಒಂದಷ್ಟು ಕಾಲ ಆಯಿತು. ಆ ಕಿಶೋರನಾಗಿದ್ದವನು ಯುವಕನಾದ. ಅವನು ರಾಜನಾಗಿ ಸಿಂಹಾಸನದಲ್ಲಿ ಕುಳಿತು ಸಮರ್ಥವಾಗಿ ರಾಜ್ಯವನ್ನು ನಡೆಸಬಲ್ಲ ಅನ್ನತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತು. ಆಗ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಶ್ರೀ ನರಹರಿ ತೀರ್ಥರು. ಯಾವಾಗ ಪಟ್ಟಾಭಿಷೇಕವನ್ನು ಮಾಡಿದ್ರು, ನನ್ನ ಪಾಡಿಗೆ ನಾನು ಹೋಗ್ತೀನಪ್ಪ, ಸನ್ಯಾಸಿ, ನನಗೇನು ಇಲ್ಲಿರಬೇಕಾದ್ದಿಲ್ಲ, ನಾನೊಂದು ಮಠಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಆಗ ಆ ನರಸಿಂಹರಾಜ ಶ್ರೀ ನರಹರಿ ತೀರ್ಥರನ್ನು ಕರ್ಕೊಂಡು ತಮ್ಮ ಖಜಾನೆಗೆ ಹೋದರು. ದೊಡ್ಡ ಭಂಡಾರ, ವಜ್ರ ವೈದೂರ್ಯ, ಮುತ್ತು, ರತ್ನ, ಹವಳ ಎಲ್ಲ ದೊಡ್ಡ ದೊಡ್ಡ ಶಿಖರಗಳಂತೆ ಬಿದ್ದಿವೆ. ಅಗಣಿತವಾಗಿರತಕ್ಕಂಥ ಚಿನ್ನದ ವರಹಗಳು ಬೇಕಾದಷ್ಟಿದೆ. ಯಾವ ಸುಖ ಉಪಭೋಗಗಳು ಬೇಕೋ ಅವೆಲ್ಲ ಆ ಭಂಡಾರದಲ್ಲಿ ತುಂಬಿಬಿಟ್ಟಿದೆ. ಆ ರಾಜ ಶ್ರೀ ನರಹರಿ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದ, ಸ್ವಾಮಿ, ನೀವು ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡಿದ್ದೀರಿ, ಹೀಗಾಗಿ ತಾವು ಏನನ್ನು ಬಯಸುತ್ತೀರೋ ಆ ಉಪಾಯನವನ್ನು ತಗೊಳ್ಳಿ, ನಾನು ರಾಜಕಾಣಿಕೆಯಾಗಿ ಇದನ್ನು ನಿಮಗೆ ನೀಡುತ್ತಿದ್ದೇನೆ, ನೀವು ಏನು ಬೇಕಾಯಿದ್ದರೂ ತಗೋಬಹುದು ಅಂತ ಹೇಳಿದೆ. ಆಗ ಶ್ರೀ ನರಹರಿ ತೀರ್ಥರು ಅಲ್ಲಿದ್ದ ವಜ್ರವೈದೂರ್ಯಗಳನ್ನು ತಗೊಂಡ್ರೋ, ಗೋಮೇಧಿಕವನ್ನು ತಗೊಂಡ್ರೋ, ಅವಕಾಶ ಇದೆಯಲ್ಲ ಅಂಥೇಳಿ ದೊಡ್ಡ ಕೊಡದಷ್ಟು ಚಿನ್ನದ ನಾಣ್ಯಗಳನ್ನು ತಗೊಂಡ್ರೋ, ಎಲ್ಲವನ್ನೂ ತಿರಸ್ಕರಿಸಿ ಅವರನ್ನು ಆಕರ್ಷಿಸಿದ್ದು ಅಲ್ಲಿದ್ದ ಒಂದು ಪ್ರತಿಮೆ. ಒಂದಲ್ಲ 4 ಪ್ರತಿಮೆಗಳಿತ್ತು. ಬ್ರಹ್ಮನೇ ಅರ್ಚನೆ ಮಾಡಿದ್ದಂಥ ಪ್ರತಿಮೆ, ಶ್ರೀರಾಮಚಂದ್ರರ ಪ್ರತಿಮೆ. ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ ಹಾಗೂ ಹನುಮಂತ, ಆ 4 ಪ್ರತಿಮೆಗಳನ್ನು ಇದು ನಾನು ಕೊಡಪ್ಪ ಅಂತ ತಗೊಂಡ್ರು. ನೀವು ನೋಡೋಕ್ಕೆ ಇಷ್ಟ ಇದೆಯಾ ಆ ಪ್ರತಿಮೆಗಳನ್ನ? ನೋಡ್ಬೋದು ಈಗಲೂ. ಆ ಪ್ರತಿಮೆಗಳನ್ನು ತಗೊಂಡು ತಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಮನ್ ಮಧ್ವಾಚಾರ್ಯರಿಗೆ ಅರ್ಪಣೆ ಮಾಡಿದರು. ಶ್ರೀ ಮಧ್ವಾಚಾರ್ಯರು ಅವುಗಳನ್ನು 80 ದಿವಸಗಳ ಕಾಲ ಪೂಜೆ ಮಾಡಿ ಆ ಪ್ರತಿಮೆಗಳನ್ನೆಲ್ಲ ಪದ್ಮನಾಭ ತೀರ್ಥರಿಗೆ ಕೊಟ್ಟು, ಇದನ್ನು ನನ್ನ ನಂತರ ನರಹರಿ ತೀರ್ಥರಿಗೆ ಕೊಡಿ ಅಂತ ಹೇಳಿದರು. ಹೀಗಾಗಿ ನರಹರಿ ತೀರ್ಥರಿಗೆ ಆ ಪ್ರತಿಮೆಗಳು ವಾಪಸ್ ಬಂತು. ನರಹರಿ ತೀರ್ಥರು ಈಗ
ಕುಂಭಕೋಣಂ ಮಠದ ಯತೀಶ್ವರರಾದರು. ದಯವಿಟ್ಟು ಕೇಳಿಸ್ಕೊಳ್ಳಿ, ಅದರ ಹೆಸರು ಕುಂಭಕೋಣಂ ಮಠ ಅಂತ ಆ ಮಠದ ಹೆಸರು. ಆ ಮಠಕ್ಕೆ ಯಾರು ಯತಿಪತಿಗಳಾಗುತ್ತಾರೋ ಅವರ ಹೆಸರಿನಲ್ಲೇ ಆ ಮಠ ಪ್ರಸಿದ್ಧಿಯಾಗ್ತಾ ಇತ್ತಾಗ. ಆ ಕುಂಭಕೋಣಂ ಮಠ ಪ್ರಸಿದ್ಧಿಯಾಗಿ ಬದಲಾವಣೆಯಾಗಿ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ಹೀಗೆ ಬದಲಾವಣೆಯಾಗ್ತಾ ಅದು ಆಂಧ್ರ ಪ್ರದೇಶಕ್ಕೆ ಬಂತು. ಯಾವುದು ಅತ್ಯಂತ ಪ್ರಸಿದ್ಧವಾಗಿದೆಯೋ ಈ ಹೊತ್ತಿನ ದಿವಸ, ಮಂತ್ರಾಲಯ ಅಂತ ನಾವು ಏನನ್ನು ಕರೀತಾ ಇದ್ದೇವೋ ಆ ಕ್ಷೇತ್ರಕ್ಕೆ ಬಂತು. ಹೆಸರು ನೋಡಿ, ಮಂತ್ರ ಆಲಯ, ಮಂತ್ರದ ಆಲಯ, ಮಂತ್ರದ ಜಾಗ, ಮಂತ್ರದ ಮನೆ. ಯಾವ ಮಂತ್ರದ ಮನೆ? ಶ್ರೀರಾಮ ಮಂತ್ರಾಲಯ. ಅದು ಶ್ರೀರಾಮರು ಅನ್ನತಕ್ಕಂತಹ ಮಹಾಮಂತ್ರಕ್ಕೆ ಆವಾಸ ಸ್ಥಾನವಾಗಿರತಕ್ಕದ್ದು. ಯಾಕೆ ಎಂದರೆ ಅಂದು ಶ್ರೀ ನರಹರಿತೀರ್ಥ ಮಹಾಸ್ವಾಮಿಗಳು ಈ ಶ್ರೀರಾಮ ಸೀತಾ ಲಕ್ಷ್ಮಣ ಹನುಮತ್ ವಿಗ್ರಹಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಈ ವಿಗ್ರಹಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದರಿಂದ ಅದು ಮಂತ್ರಾಲಯವಾಯಿತು. ಆ ಪೀಠ ಪರಂಪರೆಯಲ್ಲಿ 17ನೆಯ ಸ್ವಾಮಿಗಳು ಶ್ರೀ ರಾಘವೇಂದ್ರ ಯತಿಗಳು. ಅವರ ಬಗ್ಗೆ ಸಾಕಷ್ಟು ಪ್ರಸಿದ್ಧಿ ಪ್ರಖ್ಯಾತಿಯೆಲ್ಲ ಉಂಟಾದ್ದರಿಂದ ಆ ಮಂತ್ರಾಲಯದ ಆ ಮಠಕ್ಕೆ, ಈಗಾಗಲೇ ಹೇಳಿದೆ ಅದರ ಹೆಸರು ಕುಂಭಕೋಣಂ ಮಠ ಅಂತ, ಮೊಟ್ಟ ಮೊದಲ ಹೆಸರು ಇದ್ದಿದ್ದು ಅದು. ಆ ಹೆಸರು ಹೋಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಸಂದರ್ಭದಲ್ಲಿ ಜಗದ್ವಿಖ್ಯಾತವಾದದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಶಾಶ್ವತವಾಗಿ ಹೋಯಿತು. 17ನೆಯ ಯತಿಗಳಾಗಿ ಬಂದವರು ಈಗ 40ನೇ ಯತಿಗಳು ಅದನ್ನು ಆಳ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿಯ ತನಕ ಅದು ರಾಘವೇಂದ್ರ ಸ್ವಾಮಿಗಳ ಮಠ ಅಂತಾಗಿ ಮಂತ್ರಾಲಯ ಅಂತ ಪ್ರಸಿದ್ಧವಾಗಿಬಿಡ್ತು. ಹೆಸರು ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು. ರಾಘವೇಂದ್ರ ಅಂದರೆ ರಾಘವ, ರಘುವಂಶದ ಇಂದ್ರ ಅಂದರೆ ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನ ಮೂರ್ತಿಯಲ್ಲಿರತಕ್ಕಂಥದ್ದು. ಹೀಗಾಗಿ ಈ ಹೊತ್ತು ಮಂತ್ರಾಲಯ ಅನ್ನತಕ್ಕಂಥದ್ದು ಜಗದ್ವಿಖ್ಯಾತವಾಗಿದ್ದರೆ ಅದಕ್ಕೆ ಪ್ರಧಾನವಾಗಿರತಕ್ಕಂಥ ಕಾರಣ, ಏಕೈಕ ಕಾರಣ ಅಂದರೆ ಅಲ್ಲಿರತಕ್ಕಂಥ ಶ್ರೀರಾಮಚಂದ್ರನ ಮೂರ್ತಿ ಅನ್ನತಕ್ಕಂಥದ್ದು ದಾಖಲಾಗಬೇಕು. ತನ್ಮೂಲಕ ಮತ್ತೊಮ್ಮೆ ಸಂಗ್ರಹಿಸೋದಾದರೆ, ಕರ್ನಾಟಕ ಕಂಡಂತಹ ಮಹಾಪ್ರಸಿದ್ಧವಾದ 3 ಯತಿಗಳು, ಒಬ್ಬರು ಕೇರಳದಿಂದ ಬಂದಂಥ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು, ತಮಿಳುನಾಡಿನಿಂದ ಬಂದಂಥ ಶ್ರೀ ರಾಮಾನುಜಾಚಾರ್ಯರು, ಮತ್ತು ಕನ್ನಡಿಗರೇ ಆಗಿ ಕರ್ನಾಟಕದ ಉಡುಪಿಯಲ್ಲಿಯೇ ತಮ್ಮ ಆವಾಸ ಸ್ಥಾನವನ್ನು ಕಂಡುಕೊಂಡು ಉಡುಪಿಯ ಕೃಷ್ಣನನ್ನು ಜಗದ್ವಿಖ್ಯಾತ ಮಾಡಿದಂಥ ಶ್ರೀಮನ್ ಮಧ್ವಾಚಾರ್ಯರು. ಈ 3 ಮಹಾಯತಿಗಳೂ ರಾಮಭಕ್ತರು. ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಶ್ರೀರಾಮ ಮಾನಸ ಸ್ತೋತ್ರವನ್ನು ಬರೀತಾ ಶ್ರೀಮನ್ ಉಜ್ವಲ ಕಾಂತಿಕೋಟಿ ಸದೃಶಂ ಮಂದಸ್ಮಿತಂ, ಶ್ರೀರಾಮರನ್ನು ವರ್ಣನೆ ಮಾಡ್ತಾ ಕೋಟಿ ಭಾನು ಸದೃಶಂ ಮಂದಸ್ಮಿತಂ ಶ್ಯಾಮಲಂ, ಶ್ಯಾಮಲ ವರ್ಣದಲ್ಲಿ ಇರತಕ್ಕಂಥ ಶ್ರೀರಾಮರೇ ಸುಸ್ಮಿತರಾಗಿದ್ದೀರಿ, ಮಂದಸ್ಮಿತರಾಗಿದ್ದೀರಿ. ಶ್ರೀ ಸೀತಾಸಹಿತಂ ವರಾಭಯಕರಂ ವಾಮೇ ಸುಮಿತ್ರಾಸುತಂ, ಸೀತಾದೇವಿಯನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ವರ ಹಾಗೂ ಅಭಯ ಅನ್ನತಕ್ಕಂಥ 2 ಮುದ್ರೆಗಳನ್ನು ಕೊಡ್ತಾ ಎಡಭಾಗದಲ್ಲಿ ಲಕ್ಷ್ಮಣನನ್ನು ಇರಿಸಿಕೊಂಡಿದ್ದೀರಿ. ಶ್ರೀವತ್ಸಾಂಕ ಧನುಶರಾದಿಲಸಿತಂ ವಾತಾತ್ಮಜಾಭೀಷ್ಟುತಂ, ಶ್ರೀವತ್ಸ ಅನ್ನತಕ್ಕಂಥ ಅಂಕಿತ, ಧನುಸ್ಸು, ಶರ ಇವುಗಳನ್ನೆಲ್ಲ ಹೊಂದಿದ್ದೀರಿ. ಹನುಮಂತ ಕೆಳಗಡೆ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶ್ರೀರಾಮ ಪದದ್ವಯಾನ್ವಿತಮಹಂ ಧ್ಯಾಯೇ ಮನೋಮಂದಿರೆ, ನಾನು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾ ಇದ್ದಾರೆ, ಶ್ರೀರಾಮ ಪದದ್ವಯಾನ್ವಿತಮಹಂ ಭಾವೇ ಮನೋಮಂಜರೆ, ನನ್ನ ಮನಸ್ಸು ಅನ್ನತಕ್ಕಂಥ ಮಂದಿರದಲ್ಲಿ ನಾನು ಯಾವಾಗಲೂ ಪರಿಭಾವನೆ ಮಾಡ್ತಾ ಇರ್ತೀನಿ ಶ್ರೀರಾಮರ ಪಾದಗಳನ್ನು ಅಂತ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು
ತಮ್ಮ ಶ್ರೀರಾಮ ಮಾನಸ ಸ್ತೋತ್ರದಲ್ಲಿ ಹೇಳಿದರು. ಹೀಗಾಗಿ ಈ ಮೂರೂ ಯತಿಗಳು, ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿರತಕ್ಕಂಥ ಈ ಮೂರೂ ಯತಿಗಳು ಶ್ರೀರಾಮ ಭಕ್ತರು ಅನ್ನುವುದನ್ನು ಹೇಳಿ ಅನ್ಯಧರ್ಮದ, ವಿಧರ್ಮದ 2 ಉದಾಹರಣೆಗಳನ್ನು ನಾನು ನಿಮಗೆ ಇಂದಿನ ಉಪನ್ಯಾಸದಲ್ಲಿ ಹೇಳಿ ಮುಕ್ತಾಯ ಮಾಡ್ತೀನಿ. ಒಂದು, ಅಕ್ಬರನ ಆಸ್ಥಾನದಲ್ಲಿ ಅಬ್ದುಲ್ ಖಾದರ್ ಬಡೌನಿ ಅಂತ ಒಬ್ಬಾತ ಇದ್ದ. ಆತನ ಹೆಸರು ಕೇಳಿ, ಅಬ್ದುಲ್ ಖಾದರ್ ಬಡೌನಿ ಎನ್ನತಕ್ಕಂಥ ಒಬ್ಬ ಮುಸಲ್ಮಾನ್ ವಿದ್ವಾಂಸ. ಆತ ಶ್ರೀಮದ್ ರಾಮಾಯಣವನ್ನು ಫಾರಸಿ ಭಾಷೆಯಲ್ಲಿ, ಅದು ನಮಗೆ ಅರ್ಥ ಆಗಬೇಕು ಅಂದರೆ ಉರ್ದು ಭಾಷೆ ಅಂತ ಹೇಳೋಣ, ಉರ್ದು ಭಾಷೆಯಲ್ಲಿ ಇಡೀ ರಾಮಾಯಣವನ್ನು ಅನುವಾದ ಮಾಡಿಬಿಟ್ಟು. ಅಂದರೆ ಇಸ್ಲಾಂ ಧರ್ಮೀಯರು ಕೂಡ ಶ್ರೀಮದ್ ರಾಮಾಯಣವನ್ನು ಮಾನ್ಯ ಮಾಡಿರುವವರು, ಅದನ್ನು ಆರಾಧಿಸುವವರು ಅನ್ನುವುದನ್ನು ನಾವು ದಾಖಲು ಮಾಡಿಕೊಳ್ಬೇಕು. ಇನ್ನೊಂದು 20 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆಯನ್ನು ಹೇಳಬೇಕು ನಿಮಗೆ. ಸ್ಕಾಟ್ಲೆಂಡ್ನಲ್ಲಿ ಒಬ್ಬ ಅಲ್ಲಿನ ದೂರದರ್ಶನದ ಮುಖ್ಯಸ್ಥ ಇದ್ದ. ಆತನ ಹೆಸರು ಶೆಡನರ್ ಅಂತ. ಆ ಶೆಡನರ್ ಅನ್ನತಕ್ಕಂಥ ವ್ಯಕ್ತಿ ಪಿಂಚಣಿ ತಗೊಂಡ, ಅಂದರೆ ಕೆಲಸದಿಂದ ನಿವೃತ್ತನಾದ. ಆ ಪಿಂಚಣಿ ತೊಗೊಂಡಾಗ ಆತನಿಗೆ $1000 ಬಂತು. ಆ ಹಣವನ್ನು ಹೇಗೆ ವಿನಿಯೋಗ ಮಾಡಬೇಕು ಅಂತ ಯೋಚನೆ ಮಾಡಿ ಆತ ಒಂದು ಬೃಹತ್ ಆಶೆಯನ್ನು ತನ್ನ ಕಣ್ಣು ಮುಂದೆ ಇಟ್ಟುಕೊಂಡ. ನಾನು ಈ ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಹಳಷ್ಟು ಬಾರಿ ಅದು ಯಾವುದೋ ಭಾರತದಿಂದ ಆ ಶ್ರೀರಾಮ ಅನ್ನತಕ್ಕಂಥ ಒಬ್ಬ ಮಹಾನಾಯಕನ ಬಗ್ಗೆ ನಾನು ಕೇಳ್ತಾ ಇದ್ದೆ. ನಾನು ಆ ಭಾರತಕ್ಕೆ ಹೋಗಿ ಆ ರಾಮರನ್ನು ನೋಡಬೇಕು ಅಂತ ನಿರ್ಣಯ ಮಾಡಿದ ಆತ. ಆತನ ಅಪೇಕ್ಷೆಯಂತೆ ಭಾರತಕ್ಕೆ ಬಂದಿದ್ದಾನೆ. ದೆಹಲಿಯಲ್ಲಿ ಇಳಿದಿದ್ದಾನೆ. ದೆಹಲಿಯಲ್ಲಿ ಇರತಕ್ಕಂಥ ಬಾತ್ಮೀದಾರರನ್ನು ಸಂಪರ್ಕ ಮಾಡಿದ್ದಾನೆ ರಾಯಭಾರ ಕಚೇರಿಯಲ್ಲಿ. ರಾಮರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ. ಅವರು ಹೇಳಿದರು, ನೋಡಪ್ಪ, ರಾಮರ ಬಗ್ಗೆ ತಿಳ್ಕೋಬೇಕಾದ್ರೆ ಭಾರತದಲ್ಲಿ ಒಂದು ರಾಮಾಯಣ ಇಲ್ಲ, ರಾಜ್ಯಕ್ಕೆ ಒಂದೊಂದು ರಾಮಾಯಣ ಉಂಟು. ಪ್ರತಿಯೊಂದು ರಾಜ್ಯದಲ್ಲೂ ರಾಮಾಯಣದ ಬಗ್ಗೆ ಮಾತಾಡ್ತಕ್ಕಂಥ ವಿದ್ವಾಂಸರಿದ್ದಾರೆ. ನೀನು ಅವ್ರ ಹತ್ರಕ್ಕೆ ಹೋಗಿ ಮಾತಾಡಬೇಕು ಅಂತ ಹೇಳಿ ಬೆಂಗಳೂರಿಗೂ ಬಂದ. ಕರ್ನಾಟಕದಲ್ಲಿ 3 ಜನರ ಹತ್ರ ಮಾತಾಡಬೇಕು ಅಂತ ಆತನಿಗೆ ಮಾಹಿತಿ ಬಂತು. ಒಬ್ಬರು ವಿದ್ವಾನ್ ರಂಗನಾಥ ಶರ್ಮರು, 2ನೆಯವರು ಬನ್ನಂಜೆ ಗೋವಿಂದಾಚಾರ್ಯರು, 3ನೆಯವರು ಈ ಗಡ್ಡದವನು. ಆ ಇಬ್ಬರನ್ನೂ ಮಾತಾಡಿಸಿಕೊಂಡು ನಮ್ಮ ಮನೆಗೆ ಬಂದ ಆತ. ಆತನ್ನು ಸ್ವಾಗತಿಸಿದ್ದಾಯಿತು, ಕೂತ್ಕೊಳ್ಳಿ ಅಂತ ಹೇಳಿದ್ದಾಯಿತು. ದಯವಿಟ್ಟು ಕೇಳಿಸ್ಕೊಳ್ಳಿ, ಆತ ಸೋಫಾದಲ್ಲಿ ಕುಳಿತುಕೊಳ್ಳೋಕೆ ಸಿದ್ಧ ಆಗಲಿಲ್ಲ. ಕೆಳಗೆ ಕೂತ್ಕೊಳ್ತೀನಿ ಇಂದ. ಬಹಳ ಬಲವಂತ ಮಾಡಿದ್ದಾಯಿತು. ಯಾಕಯ್ಯ ಅಂತ ಕೇಳಿದೆ. ಆತ ಹೇಳ್ತಾನೆ, ಶ್ರೀರಾಮರ ಬಗ್ಗೆ, ಅಷ್ಟೊತ್ತಿಗೆ ಆತ ರಾಮರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾನೆ. ಈಗಾಗಲೇ ಹೇಳಿದಾಗೆ ಭಾರತದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ವಿದ್ವಾಂಸರ ಜೊತೆಗೆಲ್ಲ ರಾಮರ ಬಗ್ಗೆ ಚಿಂತನೆ ಮಾಡಿ ಬಂದಿದ್ದಾನಂತ. ಆತ ಹೇಳ್ತಾನೆ, ರಾಮರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಜೊತೆಗೆ ನಾನು ಹೇಗೆ ಸ್ವಾಮಿ ಕೂತ್ಕೊಳ್ಳಿ ಅಂತಾನೆ. ಅಂದರೆ ರಾಮರ ಬಗ್ಗೆ ಒಬ್ಬ ಕ್ರಿಶ್ಚಿಯನ್ನಿಗೆ, ಒಬ್ಬ ವಿದೇಶಿಯನಿಗೆ ಅದೆಷ್ಟು ಉನ್ನತವಾದಂಥ ಮೇಲ್ಮಟ್ಟದ ಪೂಜ್ಯ ಭಾವ ಇತ್ತು ಅನ್ನುವುದು ಆ ವಾಕ್ಯದಿಂದ ಗೊತ್ತಾಗುತ್ತೆ. ಆಮೇಲೆ ಭಾಳ ದಿವಸ ಆತ ಬಂದ. ಶ್ರೀರಾಮನ ಬಗ್ಗೆ ಆತನಿಗೆ ಇದ್ದಂಥ ಅನೇಕ ಶಂಕೆಗಳನ್ನೆಲ್ಲ ನಾವು ಮಾತಾಡಿದ್ದಾಯಿತು. ಅಂತೂ ಈ 2 ಉದಾಹರಣೆಗಳು, ಒಂದು ಒಬ್ಬ ಮುಸಲ್ಮಾನ್ ಅಬ್ದುಲ್ ಖಾದರ್ ಬಡೌನಿ, ಇನ್ನೊಬ್ಬ ಈತ ಶೆಡನರ್ ಅನ್ನತಕ್ಕಂಥದ್ದು. ಆತ ಹೇಳ್ದ, ನನ್ನ ಜೊತೆ ಸಾಕಷ್ಟು ಮಾತಾಡಿದ ಮೇಲೆ ನಿಮಗೇನು ಗುರುಕಾಣಿಕೆ ಕೊಡಬೇಕು ಅಂದಾತ. ನಾನು ಹೇಳಿದೆ, ವಿದೇಶಿಯನೊಬ್ಬ ಬಂದು ಇಷ್ಟೆಲ್ಲ ರಾಮಾಯಣದ ಬಗ್ಗೆ ಆಸಕ್ತಿ ವಹಿಸಿದ್ದೀಯಲ್ಲಯ್ಯ, ನನಗೇನು ಕಾಣಿಕೆ ಬೇಡ ಅಂದೆ. ಅದಕ್ಕೆ ಆತ ಹೇಳಿದೆ, ಎಲ್ಲಾದರೂ ಉಂಟೆ, ನನ್ನ ಡಚ್ ಭಾಷೆಯಲ್ಲಿ ಮೊಟ್ಟ ಮೊದಲು ರಾಮಾಯಣದ ಬಗ್ಗೆ ಏನಾದರೂ ಬರೀತೀನಿ ಅಂದರೆ ಅದು ನಾನು ಬರೀತೀನಿ, ಅಂತಹ ಪುಣ್ಯ ನನಗೆ ನೀವು ಕೊಟ್ಟಿದ್ದೀರಿ ಅಂತ. ಅಂದರೆ ಶ್ರೀರಾಮರ ಪ್ರಭಾವ ಈ ರೀತಿ ಪ್ರಪಂಚದ ಎಲ್ಲ ಮೂಲೆಗಳಲ್ಲಿಯೂ ಆಗಿದೆ. ವಿಲ್ಸನ್ ಅನ್ನತಕ್ಕಂಥ ಮನುಷ್ಯ ಈ ಹೊತ್ತು ಅಮೆರಿಕೆಯಲ್ಲಿ ಕುಳಿತುಕೊಂಡು ಯುದ್ಧಕಾಂಡವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ನಾನು ಕೇಳಿದ್ದೇನೆ. ಆತ್ಮೀಯರೇ,
ಇಷ್ಟೆಲ್ಲ ಪ್ರಭಾವ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ರಾಮಾಯಣದ ಹಿನ್ನೆಲೆಯಲ್ಲಿ, ರಾಮರ ಬಗ್ಗೆ, ರಾಮರ ಮೂಲವನ್ನು ಕುರಿತು ಅರ್ಥ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನಾನು ಮುಂದಿನ ಉಪನ್ಯಾಸದಲ್ಲಿ ವೈಕುಂಠದಿಂದ ಶ್ರೀಮನ್ನಾರಾಯಣನ ಚರಿತ್ರೆಯನ್ನು ಆರಂಭ ಮಾಡ್ತೀನಿ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.